ಹಾಯ್, ನನ್ನ ಆತ್ಮೀಯ ಬಂಧುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಾನು ಅಥವಾ ನೀವು ಒಂದಲ್ಲ ಒಂದು ಕೆಲಸದ ನಿಮಿತ್ತ ಪ್ರವಾಸ ಮಾಡುತ್ತೇವೆ. ಅದು ಎಲ್ಲರಿಗೂ ಗೊತ್ತು. ಈಗಿನ ಕಾಲದಲ್ಲಿ ಸರ್ವಸಾಮಾನ್ಯ. ಆದರೆ ನಾನು ಪ್ರವಾಸ ಮಾಡುವಾಗ ವಿಶೇಷವಾಗಿ ಶರ್ಟನ್ನು ಧರಿಸುತ್ತೇನೆ. ಆದರೆ ನನ್ನ ಮನಸ್ಸಿಗೆ ಅನಿಸುತ್ತದೆ, ಶರ್ಟ್ಗಿಂತ ಉತ್ತಮ ಟಿ ಶರ್ಟೇ ಒಳ್ಳೆಯದು, ಆರಾಮಾಗಿರಬಹುದಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ. ನಾನು ಶರ್ಟಿನ ಬಟನ್ ಏನದಾವು, ಇವು ಶರ್ಟಿನ ಗುಂಡಿಗಳನ್ನು ತೆಗೆಯಬೇಕಾಗುತ್ತದೆ. ಆದರೆ ಆ ಶರ್ಟಿನ ಬಟನ್ ನಾನೇ ಕಿತ್ತುಕೊಳ್ಳುತ್ತೇನೋ ಅಥವಾ ಬೇರೆ ಯಾದರೂ ಕೀಳುತ್ತಾರೋ ನನಗೂ ಗ್ಯಾರಂಟಿ ಇಲ್ಲ, ನಿಮಗೂ ಗ್ಯಾರಂಟಿ ಇಲ್ಲ. ಇದು ಸತ್ಯ. ಈ ಲೋಕದ ಕಟು ಸತ್ಯ ಇದು. ನಾನು ಹೊರಗೆ ಹೋಗುವಾಗ ದಿನಾಲು ಒಂದು ತೆಂಬಿಗೆ ಯೂಸ್ ಮಾಡಿ ಸ್ನಾನ ಮಾಡುತ್ತಿದ್ದೆ. ಒಂದು ತೆಂಬಿಗೆ ದಿನಾಲು ಯೂಸ್ ಮಾಡುವಂಥ ತೆಂಬಿಗೆಯಿಂದ ಸ್ನಾನ ಮಾಡ್ತಿದ್ದೆ. ಮತ್ತು ನಾನು ನಾಳೆ ಬೇರೆ ಕಡೆ ಪ್ರವಾಸಗಳನ್ನ ಮಾಡಲೇಬೇಕು. ಅವತ್ತು ಸ್ನಾನ ನಾನು ಮಾಡುತ್ತೇನೋ ಅಥವಾ ಬೇರೆಯವರು ನನಗೆ ಸ್ನಾನ ಮಾಡುತ್ತಾರೋ ಗೊತ್ತಿಲ್ಲ. ಆದರೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇದು ಸತ್ಯ. ನಸವರ ಆದಂತೆ ಈ ಜೀವನ ಬರುವಾಗ ಏನೂ ಪಡೆದುಕೊಂಡಿಲ್ಲ, ಬಂದಿಲ್ಲ. ಏನು ಪಡೆದುಕೊಂಡು ಬಂದಿಲ್ಲ. ಹೋಗುವಾಗ ಏನು ಪಡೆದುಕೊಂಡು ಹೋಗಲಾರೆ. ಆ ಭಗವಂತನಲ್ಲಿ ಸತ್ ಕರ್ಮಗಳ ಮಾತ್ರ ನಿಮ್ಮ ಯೋಗ್ಯತೆಯನ್ನು ಅಳೆಯುತ್ತದೆ. ಈ ಸಿಕ್ಕಿದಂಥ ಜೀವನ ಸತ್ತ ಕರ್ಮಗಳನ್ನು ಮಾಡಿಕೊಂಡು ಬೇರೆಯವರಿಗೆ, ಅಂದರೆ ನಮ್ಮ ಆಜುಬಾಜು ಇದ್ದಂಥವ್ರಿಗೆ ಮತ್ತು ಅನಾಥರಿಗೆ, ಯಾರಿಗೇ ಆಗಲಿ ಒಳ್ಳೆಯದನ್ನು ಬಯಸಿಕೊಳ್ಳೋಣ. ಸಾಧ್ಯವಾದರೆ ಉಪಕಾರನೂ ಮಾಡಿಕೊಳ್ಳೋಣ. ನಮ್ಮಿಂದ ಸಾಧ್ಯವಾಗದಿದ್ದರೆ ತಿಳ್ಕೊಳ್ಳಿ, ನಮ್ಮಿಂದ ಸಾಧ್ಯವಾಗದಿದ್ದರೆ ಯಾರಿಗೂ ಉಪದ್ರೋಹ ಮಾಡಬೇಡಿ, ಕಿರುಕುಳ ಕೊಡಬೇಡಿ. ಕೈಯಲ್ಲಿ ಆದಷ್ಟು, ಕೈಲಿ ಎಷ್ಟಾಗ್ತೈತೆ ಅಷ್ಟು ಕಣ್ಣೀರನ್ನು ಒರೆಸುವ ಕೆಲಸ ಮಾಡಿ. ಕೆಟ್ಟದ್ದನ್ನು ಬಯಸಬೇಡ್ರಿ ಯಾರಿಗೂ. ನಿಮ್ಮ ಕೈಲಿ ಏನಾಗ್ತೈತಿ ಮಾಡಿರಿ.
ಇಲ್ಲಂದ್ರೆ ಆಗಲಿಲ್ಲ ಅಂದರೆ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ. ಅದು ಇನ್ನೆಲ್ಲ ನಾಳೆ ನಮಗೆ ಮರಳುತ್ತದೆ. ಇದನ್ನು ಜೀವನದಲ್ಲಿ ನೆನಪಿಡಬೇಕು. ನಾನಾದರೂ ಇಡಬೇಕು, ಯಾರಾದರೂ ಇಡಬೇಕು. ಅವರ ಮುಖದಲ್ಲಿ ನಗು ತರುವಂಥ ಕೆಲಸ ಮಾಡಿ. ಯಾರು ದುಃಖದಾಗ ಇರ್ತಾರ, ಯಾರು ಕಷ್ಟದಾಗ ಇರ್ತಾರ, ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ, ಧೈರ್ಯ ಹೇಳಿ ನಗು ತರುವಂಥ ಕೆಲಸ ಮಾಡಿ. ಈ ಜಗತ್ತಿನಿಂದ ತೆರಳಿದರೆ ನಾನು ಬರುವಾಗ ಈ ಜಗತ್ತಿಗೆ ಅಂದರೆ ಈ ಸಮಾಜಕ್ಕೆ, ಈ ಸಮಾಜದಲ್ಲಿ ಅಳುತ್ತಾ ಬಂದಿದ್ದೆ. ನನ್ನ ತಾಯಿ ನನಗೆ ಜನ್ಮ ಕೊಟ್ಟಾಗ, ನಾನು ಈ ಭೂತಾಯಿಗೆ ಕಾಲನ್ನು ಇಟ್ಟಾಗ, ಪಾದಸ್ಪರ್ಶ ಮಾಡಿದಾಗ ತಾಯಿ ಮಡಲಿಂದ ಅಳುತ್ತಾ ಬಂದೆ. ಆಗ ನನ್ನ ಕುಟುಂಬ ಬಹಳ ಸಂತೋಷದಿಂದ ನಗುತ್ತಾ ಹಬ್ಬದ ಥರ ಆಚರಣೆ ಮಾಡ್ತಿದ್ದರು ನಮ್ಮ ಮನೆ ಒಳಗೆ. ನಾನು ಹೋಗುವಾಗ ಅಂದರೆ ನಾನು ಈ ಜಗತ್ತು ಬಿಟ್ಟು, ಈ ಸಮಾಜ ಬಿಟ್ಟು, ಈ ಲೋಕವನ್ನು ಬಿಟ್ಟು ಹೋಗುವಾಗ ನನ್ನ ಕುಟುಂಬ, ನಿಮ್ಮ ಕುಟುಂಬ ಏನು ಮಾಡ್ತಿತ್ತು? ಅಳುತ್ತದೆ. ಆವಾಗ ನನಗೆ ನಗಲಿಕ್ಕೆ ಸಾಧ್ಯವಾಗಬೇಕು. ಅಂದರೆ ನಾನು ಈ ಜಗತ್ತು ಬಿಟ್ಟು ಹೋಗೋ ಮುಂದೆ ನನಗೆ ನಗಲಿಕ್ಕೆ ಸಾಧ್ಯವಾಗಬೇಕು. ಹೆಂಗಾಗಬೇಕು? ಹೆಂಗಾಗಬೇಕು? ನಗಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಅದು ಯಾವಾಗ ಆಗುತ್ತದೆ ಅಂದರೆ ಗೊತ್ತಾ? ನನ್ನ ಸತ್ಕರ್ಮಗಳು ದೇವರು ನನ್ನ ಪುಸ್ತಕದಲ್ಲಿ ಬರೆಯುವಂತೆ ಪ್ರಯತ್ನ ಮಾಡಿದರೆ ಅದು ಸಾಧ್ಯವಾಗುತ್ತದೆ. ಆಗ ಜೀವನ ಸಾರ್ಥಕವಾಗುತ್ತದೆ. ಯಾವಾಗ? ನಾವನ್ನೆಲ್ಲ ಮಾಡಿದಾಗ, ಸಮಾಜವನ್ನು ಎಲ್ಲನೂ ಕಟ್ಕೊಂಡು ಮಾಡಿದರೆ ಅದು ಸಾರ್ಥಕವಾಗುತ್ತೆ. ಅಂಥ ಸಾರ್ಥಕ ಜೀವನಕ್ಕೆ ಇಂಥ ಎಲ್ಲ ಧರ್ಮ ಗ್ರಂಥಗಳು, ಧರ್ಮ ಗುರುಗಳು, ಧರ್ಮದರ್ಶಿಗಳು ಹೇಳುತ್ತಾರೆ ಮತ್ತು ಅವರ ಸಂದೇಶಗಳು ಸಹಕಾರಿಯಾಗುತ್ತವೆ. ಅವು ಮೈಲುಗಳಾಗಿವೆ ಎಂದು ಅನಿಸುತ್ತದೆ. ಇವೆಲ್ಲ ಏನು ಸಂದೇಶ, ಧರ್ಮ ಗ್ರಂಥಗಳು, ಧರ್ಮ ಉಪನಿಷತ್ತುಗಳು, ಇವೆಲ್ಲ ಏನು ಹೇಳ್ತಾರೆ ಧರ್ಮಗಳು, ಇವೆಲ್ಲ ಮೈಲುಗಲ್ಲಾಗುತ್ತವೆ.